ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಿನ್ನೆ ಮ್ಯಾಚ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಎರಡನೇ ಸೆಮಿಫೈನಲ್ ಮ್ಯಾಚಲ್ಲಿ ಇಂಡಿಯಾ 7 ರನ್ಗಳ ಭರ್ಜರಿ ಜಯವನ್ನು ದಾಖಲಿಸಿದೆ. ಅದು ಕೂಡ ಸ್ವಲ್ಪ ನೀರಸ ಜಯ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಫ್ರೆಂಡ್. ಭಾರತ ತಂಡ ಟಾಸ್ ಅನ್ನು ಸೋಲುತ್ತೆ, ಆದರೂ ಕೂಡ ಬ್ಯಾಟಿಂಗ್ ಅವಕಾಶವನ್ನು ಪಡ್ಕೊಳ್ಳುತ್ತೆ. ಇಂಗ್ಲೆಂಡ್ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತೆ. ಬ್ಯಾಟಿಂಗ್ಗೆ ಬಂದಂತಹ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 253 ರನ್ ಅನ್ನು ಹೊಡೆಯುತ್ತೆ. ರನ್ ಬೆನ್ನಟ್ಟಿ ಬಂದಂತಹ ಇಂಗ್ಲೆಂಡ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 246 ರನ್ ಹೊಡಿಲಿಕ್ಕಷ್ಟೇ ಶಕ್ತ ಆಗುತ್ತೆ. 7 ರನ್ಗಳಿಂದ ಸೋಲುತ್ತೆ. ಸ್ನೇಹಿತರೆ, ಮ್ಯಾಚ್ನ ವಿವರ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಅಂಡ್ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಬರ್ತಾರೆ. ಎಗೈನ್ ಅಭಿಷೇಕ್ ಶರ್ಮಾ 9 ರನ್ಗೆ ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ, ಸ್ವಾಮಿ ನೀವು ಆಟ ಆಡಬೇಡಿ, ಕೂತ್ಕೊಂಬೇಡಿ, ಯಾಕೆ ಬೇಕು ನಿಮ್ಗಳಿಗೆಲ್ಲ ಆಟಗಳು? 7 ರನ್ನು 9 ರನ್ನು ಇಷ್ಟು ಹೊಡಿಲಿಕ್ಕೆ, ಅಥವಾ 0 ಇಷ್ಟು ಹೊಡಿಲಿಕ್ಕೆ ಇಂಡಿಯಾ ಟೀಮ್ಗೆ ಯಾಕ್ರಿ ಸೆಲೆಕ್ಟ್ ಆಗ್ತೀರಿ? ಮನೇಲಿ ಕೂತ್ಕೊಂಡ್ಬೇಡಿ. ನೀವು IPL ಆಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಈಗ ಯಾಕೆ ಔಟ್ ಆಫ್ ದ ಫಾರ್ಮಿಂದ ಫಾರ್ಮಿಗೆ ಬರಲಿಕ್ಕೆ ಇಷ್ಟೊಂದು ಸಮಯ ತಗೊಳ್ತಾ ಇದ್ದೀರಿ? 140 ಕೋಟಿ ಜನದಲ್ಲಿ ತುಂಬ ಜನ ಇದ್ದಾರೆ ನಿಮ್ಮಂಗೆ ಆಡಲಿಕ್ಕೆ, ಅವ್ರಿಗೆ ಅವಕಾಶ ಮಾಡಿಕೊಡಿ. 9 ರನ್ನು ಹೊಡೆದಿದ್ದಾರೆ ಅಭಿಷೇಕ್ ಶರ್ಮಾ. ಸಂಜು ಸ್ಯಾಮ್ಸನ್ ರೀ ಸೂಪರ್, 42 ಬಾಲಲ್ಲಿ 89 ರನ್. ಚಿನ್ನ ಹುಡುಕುವ ಬರದಲ್ಲಿ ಚಿನ್ನ ಬೇಕು ಅಂತ ಹೇಳಿಬಿಟ್ಟು ಪ್ಲಾಟಿನಮ್ನ ಅದೇ ಸುಮ್ಮನೆ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ರ ಅನ್ನಿಸ್ತಾ ಇದೆ ಸಂಜು ಸ್ಯಾಮ್ಸನ್ ಆಟವನ್ನು ನೋಡ್ತಾ ಇರಬೇಕಾದ್ರೆ. ಅಭಿಷೇಕ್ ಶರ್ಮಾ ಅಷ್ಟೇನು ಹೋಪ್ಲೆಸ್ ಆಗಿರಲಿಲ್ಲ. ಸಂಜು ಸ್ಯಾಮ್ಸನ್ 42 ಬಾಲ್ಗೆ 89, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಮತ್ತೆ ಇಶಾನ್ ಕಿಶನ್, ಸೂಪರ್ ಇಶಾನ್ ಕಿಶನ್, ಸಣ್ಣ ಪುಟ್ಟ ಕ್ಯಾಮಿಯೋ ಚೆನ್ನಾಗಿ ಆಡ್ತಾ ಇದ್ದಾರೆ. 18 ಬಾಲ್ಗೆ 39 ರನ್ ಅನ್ನು ಹೊಡೆದಿದ್ದಾರೆ ಇಶಾನ್ ಕಿಶನ್. ಮತ್ತೆ ಶಿವಮ್ ದುಬೆ, ಇತ್ತೀಚಿನ ದಿನಮಾನಗಳಲ್ಲಿ ಶಿವಮ್ ದುಬೆ ಅಂತ ಬ್ಯಾಟ್ಸ್ಮನ್ ಸೂಪರ್. ಹಂಗಂತ ಬೌಲಿಂಗಲ್ಲೆಲ್ಲ ಇವ್ರು ಸೂಪರ್ ಅಂತ ಹೇಳ್ತಿಲ್ಲ, ಬೌಲಿಂಗಲ್ಲಿ ಸಖತ್ತಾಗಿ ಚೆಚ್ಚಿಸ್ಕೋತಾರೆ, ಆದರೆ ಬ್ಯಾಟಿಂಗಲ್ಲಿ ಮಾತ್ರ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. 25 ಬಾಲಲ್ಲಿ 43 ರನ್ ಹೊಡೆದಿದ್ದಾರೆ, ಸೂಪರ್. ಮತ್ತೆ ನಮ್ಮ ಸೂರ್ಯಕುಮಾರ್ ನಾಯಕ, ಯಾಕೆ ಸ್ವಾಮಿ ನಿಮಗೆ ABD ಅಂತ ಕರಿತಾ ಇದ್ವಲ್ಲ, ಮಿಸ್ಟರ್ 360 ಅಂತ ಕರಿತಾ ಇದ್ವಿ. ಕೂತ್ಕೊಂಡು ಮಲಗ್ಕೊಂಡು ಉಲ್ಡಾಡ್ಕೊಂಡೆಲ್ಲ ಹೊಡಿತಿದ್ರಲ್ಲ ಸ್ವಾಮಿ ಸಿಕ್ಸ್ಗಳು. ಇವರು 6 ಹೊಡೆಯೋದು ಮಾತ್ರ ಸ್ಟೈಲಿಶ್ ಆಗಿ ಹೊಡಿತಾರ್ರಿ, ಆದರೆ ಈ ಟೂರ್ನಿಮೆಂಟಲ್ಲಿ ಹೇಳ್ಕೊಳ್ಳೋ ಅಂತ ಒಂದು ನಾಲ್ಕು ಬಂದಿಲ್ಲ ಇವ್ರ ಕಡೆಯಿಂದ. ಮೊದಲನೇ ಮ್ಯಾಚು USA ವಿರುದ್ಧ ಒಳ್ಳೆ ನಾಲ್ಕು ಬಂತು, ಎಲ್ಲರೂ ಕೂಡ ಫ್ಲಾಪ್ ಆದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ತುಂಬ ಚೆನ್ನಾಗಿ ಆಡ್ಕೊಟ್ರು. ಯಾರಿಗೆ ಗೊತ್ತು, ನ್ಯೂಜಿಲ್ಯಾಂಡ್ ಮೇಲೆ ಫೈನಲ್ ಇದೆಯಲ್ಲ, ಆ ಫೈನಲ್ ಮ್ಯಾಚಲ್ಲಿ ಸರಿಯಾಗಿ ಆಡಿ ಚೆನ್ನಾಗಿ ಆಡಿ ಗೆಲುವಿಗೆ ಇವರೇ ಕಾರಣ ಆದರೂ ಆಗ್ಬೋದು, ಸೂರ್ಯಕುಮಾರ್ ಯಾದವ್. ಮತ್ತು ಹಾರ್ದಿಕ್ ಪಾಂಡ್ಯ ಯಾವತ್ತೂ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ರೀ. ಯಾವತ್ತು ಇವರು ನಿಧಾನವಾದ ಬ್ಯಾಟ್ಸ್ಮನ್ ಅಲ್ವೇ ಅಲ್ಲ, ಬಡಿ ಬ್ಯಾಟ್ಸ್ಮನ್ನೇ. ಕೇವಲ 12 ಬಾಲ್ಗಳಲ್ಲಿ 27 ರನ್ ಅನ್ನು ಹೊಡೆದಿದ್ದಾರೆ. ಮತ್ತು ತಿಲಕ್ ವರ್ಮಾ 7 ಬಾಲಲ್ಲಿ 21. ತಿಲಕ್ ವರ್ಮಾ ಟೂರ್ನಿಮೆಂಟ್ನ ಸ್ಟಾರ್ಟಿಂಗಲ್ಲಿ ಫ್ಲಾಪ್ ಆಗಿದ್ದಂತೂ ನಿಜ, ಒಂದು 2-3 ಮ್ಯಾಚು, ಇಂಪಾರ್ಟೆಂಟ್ ಮ್ಯಾಚ್ಗಳೇ ಫ್ಲಾಪ್ ಆದರು. ಆದರೆ ಆಮೇಲೆ ಕಮ್ಬ್ಯಾಕ್ ಮಾಡಿದ ರೀತಿ ಇದೆಯಲ್ಲ, ವೆರಿ ಗುಡ್. ಮೋಸ್ಟ್ಲಿ ಪ್ರಾಕ್ಟೀಸ್ ಕಮ್ಮಿ ಇತ್ತಾ ಏನೋ ಅನ್ನಿಸ್ತಿದೆ ಅವ್ರಿಗೆ, ತಿಲಕ್ ವರ್ಮಾಗೆ. ಸರಿಯಾಗಿ 4-6ಗಳನ್ನ ಬಾರಿಸಿರೋರಿ. 7 ಬಾಲ್ಗೆ 21 ತಿಲಕ್ ವರ್ಮಾ, ಸೂಪರ್. ಈ ಎಲ್ಲರ ಕೊಡುಗೆಯಿಂದಾಗಿ ಭಾರತ ತಂಡ 253 ಹೊಡೀತು. ಈ ಒಂದು ಗುರಿ ಬೆನ್ನಟ್ಟಲು ಬಂದಂತಹ ಇಂಗ್ಲೆಂಡ್ ತಂಡ ಫಿಲ್ ಸಾಲ್ಟ್ ಬೇಗ ಔಟ್ ಆಗ್ತಾರೆ, 3 ಬಾಲ್ಗೆ 5 ರನ್ ಅನ್ನು ಹೊಡಿತಾರೆ. ಫಿಲ್ ಸಾಲ್ಟ್ ಅವರ ಈ ಫ್ಲಾಪ್ನೆಸ್ಸೇ ಇವರಿಗೆ ಮೋಸ್ಟ್ಲಿ ಏನಂತಾರೆ ಸೋಲಿಗೆ ಕಾರಣ ಆಯ್ತಾ ಅಂತ. ಮೋಸ್ಟ್ಲಿ ಫಿಲ್ ಸಾಲ್ಟ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಆಡಿ ಕೊಡ್ತಿದ್ರೋ ಏನೋ. ಮತ್ತೆ
ಜಾಸ್ ಬಟ್ಲರ್ ಇವರು ಕೂಡ ಇವರ ಬ್ಯಾಟಿಂಗ್ ಕ್ಯಾಮಿಯೋಗೆ ತಕ್ಕನಾಗಿ ಏನು ಬ್ಯಾಟಿಂಗ್ ಆಡ್ತಾ ಇಲ್ಲ, ಕಡಿಮೆ ನಿಧಾನಕ್ಕೆ ಆಡ್ತಾ ಇದ್ದಾರೆ. 17 ಬಾಲ್ಗೆ 25 ರನ್ನನ್ನು ಹೊಡೆದಿದ್ದಾರೆ. ಆದರೆ ಅವರ ರೇಂಜ್ಗೆ ಇದೆಲ್ಲ ಸ್ಕೋರ್ ಅಲ್ವೇ ಅಲ್ಲ. 17 ಬಾಲ್ಗೆ ಒಂದು ಸುಮಾರು 35-40 ಅದು ಇವರ ಒಂದು ರೇಂಜಿನ ಸ್ಕೋರು. ಹ್ಯಾರಿ ಬ್ರೂಕ್ ಸ್ವಾಮಿ, ಹ್ಯಾರಿ ಬ್ರೂಕ್ ನೀವು ಕಾರಣ ಆಗಿಬಿಟ್ರಿ. ಒಂದು ಕ್ಯಾಚ್ ಬಿಟ್ರಿ ಸಂಜು ಸ್ಯಾಮ್ಸನ್ದು, ನೆನಪಿದ್ಯಾ? ಮೋಸ್ಟ್ಲಿ ಆ ಸಂಜು ಸ್ಯಾಮ್ಸನ್ ಕ್ಯಾಚನ್ನು ಹಿಡಿದು ಬಿಟ್ಟಿದ್ರೆ ಈ ಟೂರ್ನಿಮೆಂಟ್ ನೀವೇ ಗೆದ್ದು ಬಿಡ್ತಿದ್ರೇನೋ. ಮ್ಯಾಚ್ ಬಿಟ್ಟರು, ಕ್ಯಾಚ್ ಬಿಟ್ಟರು, ಮ್ಯಾಚ್ ಬಿಟ್ಟರು ಅಲ್ಲ, ಕ್ಯಾಚ್ ಬಿಟ್ಟರು, ಟೂರ್ನಿಮೆಂಟೇ ಬಿಟ್ಟರು, ವರ್ಲ್ಡ್ ಕಪ್ಪೇ ಬಿಟ್ಟರು ಅಂತ ಹೇಳ್ಬೋದು. ಆ ರೀತಿಯಾಗಿತ್ತು ಹ್ಯಾರಿ ಬ್ರೂಕ್ ಬಿಟ್ಟಿದ್ದು. ಮತ್ತು ಜೇಕಬ್ ಬೆಥೆಲ್ 48 ಬಾಲ್ಗಳಲ್ಲಿ 105 ರನ್. ಯಪ್ಪ, ಒಡಿ ಬಡಿ ಇದೇ ಆಯ್ತಲ್ಲ ರೀ ನಮ್ಮ RCB ಹುಡುಗ ಜೇಕಬ್ ಬೆಥೆಲ್. RCBಯನ್ಸ್ ತುಂಬ ಇಷ್ಟಪಟ್ಟಿರ್ತಾರೆ, ಆದರೂ ಕೂಡ ಅವರು ಲಾಸ್ಟಲ್ಲಿ ಒಂದು ರನ್ಔಟ್ ಆಗಿಬಿಡ್ತಾರೆ. ಓಕೆ, ಒಂದು ರನ್ಔಟ್ ಆದರೂ ಏನು ಮಾಡೋಕ್ಕಾಗುತ್ತೆ, 2 ರನ್ ನೋಡೋಕೆ ಹೋದರೂ ರನ್ಔಟ್ ಆದರು. ಇಲ್ಲದ ರನ್ನನ್ನು ಕದಿಯುವಂಥ ಪ್ರಯತ್ನ ಯಾಕೆ ಮಾಡಿದ್ರಲ್ಲಿ, ಆ ಒಂದು ಇದರಲ್ಲಿ ಓಡಿದ್ದಾದರೂ ಯಾಕೆ? ಓಕೆ, ಸೋತರು. ಮತ್ತು ಟಾಮ್ ಬಾಂಟನ್ 5 ಬಾಲ್ಗೆ 17 ರನ್ನನ್ನು ಹೊಡೆದಿದ್ದಾರೆ, ಸೂಪರ್. ಮತ್ತು ವಿಲ್ ಜಾಕ್ಸ್ 20 ಬಾಲ್ಗೆ 35. ನಮ್ಮ RCBಯನ್ ಚೆನ್ನಾಗಿ ಆಡಿದ್ದಾರೆ. ಮುಂಬೈ ಪರವಾಗಿ ಇವಾಗ ಆಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ. ಮೋಸ್ಟ್ಲಿ ನನಗನ್ಸುತ್ತೆ ಇವ್ರಿಗೆ ಮ್ಯಾನ್ ಆಫ್ ದ ಟೂರ್ನಿಮೆಂಟ್ ಕೊಡಬೇಕು, ಸರಣಿ ಶ್ರೇಷ್ಠ ಪ್ರಶಸ್ತಿ ಕೊಡಬೇಕು ಅನ್ಕೊಂತೀನಿ. ವಿಲ್ ಜಾಕ್ಸ್ ಅಷ್ಟು ಚೆನ್ನಾಗಿ ಆಡಿದ್ದಾರೆ ಈ ಸರಣಿ ಯುದ್ಧಕ್ಕೂ. ಮತ್ತು ಸ್ಯಾಮ್ ಕರನ್ 14 ಬಾಲ್ಗೆ 18. ಈ ವ್ಯಕ್ತಿಗೂ ಕೂಡ ಇವರ ರೇಂಜ್ಗೆ 14 ಬಾಲ್ಗೆ 18 ಏನು ಸೂಟ್ ಆಗಲ್ಲ. ಇದಾದಮೇಲೆ ಜೋಫ್ರಾ ಆರ್ಚರ್ 4 ಬಾಲ್ಗೆ 19 ಹೊಡೆದಿದ್ದಾರೆ. ಆದರೆ ಆ ಒಂದು ಸಮಯದಲ್ಲಿ ಸುಮ್ಮನೆ ಆಲ್ರೆಡಿ ಸೋತಿದ್ರು, ಆಡೋಣ ಅಂತ ಹೊಡೆದ್ರಷ್ಟೇ. 2 ಬಾಲ್ಗೆ 21 ರನ್ನು ಹಂಗೆಲ್ಲ ಹೊಡೆಯೋಕ್ಕಾಗ್ತದ? 2 ಸಿಕ್ಸ್ ಹೊಡೆದ್ರು. ಓಕೆ, ಜೋಫ್ರಾ ಆರ್ಚರ್ ಅವರು ಹೊಡೆದಂಥ ಸಿಕ್ಸ್ಗೂ ಕೂಡ ಬೆಲೆ ಇದೆ, ಏನು ಇಲ್ದಂಗೆ ಏನಾಗಿಲ್ಲ. ಮತ್ತು ಇವೆಲ್ಲಕ್ಕೆ ಮಿಗಿಲಾಗಿ ಸ್ನೇಹಿತರೆ, ಇಂಗ್ಲೆಂಡ್ ಅವ್ರಿಗೆ ಹೇಳ್ತಾ ಇರ್ತಾರೆ ಚೋಕರ್ಸ್ ಅಂತ ಹೇಳಿಬಿಟ್ಟು, ಸೌತ್ ಆಫ್ರಿಕಾದವ್ರಿಗೆ ಹೇಳ್ತಾರೆ. ಒಂಥರ ಇಂಗ್ಲೆಂಡ್ ಅವರು ಅದೇನೆ ಚೋಕರ್ಸೆ. ಇವರು ಕೂಡ ಸೆಮಿಫೈನಲ್ಲಿಗೆ ಜಾಸ್ತಿ ಬರ್ತಾರೆ, ಕಪ್ ಹೊಡೆಯಲ್ಲ. ಇವರು ಹೊಡೆದಿರೋದು ಕೂಡ ಕಪ್ ಕಡಿಮೆನೆ. ODI ವರ್ಲ್ಡ್ ಕಪ್ ಹೊಡೆದೇ ಇರಲಿಲ್ಲ ಇದುವರೆಗೂ ಇಂಗ್ಲೆಂಡು. 2019ರಲ್ಲಿ ಗೆದ್ದಿದ್ದು, ಅದು ನನಗನ್ಸುತ್ತೆ ಅದು ಮೋಸ ಆಯಿತು ಅಂತ. ಬೌಂಡ್ರಿಯನ್ನು ಕೌಂಟ್ ಮಾಡಿಬಿಟ್ಟು ಅವರಿಗೆ ಗೆಲುವು ಕೊಡೋದು, ನ್ಯೂಜಿಲ್ಯಾಂಡ್ ಗೆಲ್ಲಬೇಕಿತ್ತು ಆ ಮ್ಯಾಚು ಅನ್ನಿಸ್ತಿದೆ ಸ್ನೇಹಿತರೆ. ಮತ್ತು 2022 ವರ್ಲ್ಡ್ ಕಪ್ಪನ್ನು ಗೆದ್ದರು, ಅದು ಚೆನ್ನಾಗಿ ಗೆದ್ದರು. ಪಾಕಿಸ್ತಾನದ ವಿರುದ್ಧ ಫೈನಲಲ್ಲಿ ಗೆದ್ದರು. ಅದಾದಮೇಲೆ ಮತ್ತೆ ಯಾವುದೋ ಒಂದು ಒಳ್ಳೆ ಕ್ಯಾಮಿಯೋ ಬಂದಿಲ್ಲ ಇವ್ರ ಕಡೆಯಿಂದ. ಬಟ್ ಓವರಾಲ್ ಟೀಮು ತುಂಬ ಸೂಪರ್ ಆಗಿದೆ. ಆ್ಯನ್ ಮಾರ್ಗನ್ ಎಲ್ಲ ಇದ್ರಲ್ಲ, ಅವಾಗ ಚೆನ್ನಾಗಿದೆ. ಮತ್ತು ಕ್ರಿಕೆಟ್ ಹುಟ್ಟಿದ್ದೇ ಇವ್ರ ದೇಶದಲ್ಲಿ, ಇಂಗ್ಲೆಂಡಲ್ಲಿ. ಈ ರೀತಿಯಾಗಿ ಇದು ಮಾಡಿದ್ದಾರೆ. ಒಟ್ಟಾರೆಯಾಗಿ ಭಾರತ 7 ರನ್ನಿಂದ ಗೆದ್ದಿದೆ. ಆದರೆ ಜೇಕಬ್ ಬೆಥೆಲ್ ಬೇತಾಳನಾಗಿ ಕಾಡಿದ್ದಂತೂ ನಿಜ. ಆ ವ್ಯಕ್ತಿ ಮೋಸ್ಟ್ಲಿ ರನ್ಔಟ್ ಆಗಿಲ್ಲ ಅಂದಿದ್ರೆ ಗೆಲ್ಸೋಕ್ಕೆ ಪ್ರಯತ್ನ ಪಟ್ಟು ಬಿಡೋರು ಅಂತಂತೀನಿ. ಸರಿಯಾಗಿ ಆಡ್ತಿದ್ರು ರೀ, ಸಿಂಗಲ್ ಸಿಂಹದ ಥರ ಆಡ್ತಾ ಇದ್ರು. ಸೆಂಚುರಿ ಕೂಡ ಮಾಡಿದ್ದಾರೆ. ನನಗನ್ಸುತ್ತೆ ಇವರಿಗೆ ಕೊಡಬೇಕಿತ್ತು ಮ್ಯಾನ್ ಆಫ್ ದ ಮ್ಯಾಚ್, ವಿಲ್ ಜಾಕ್ಸ್ಗೆ. ಆದರೆ ಸಂಜು ಸ್ಯಾಮ್ಸನ್ಗೆ ಕೊಟ್ಟಿದ್ದಾರೆ. ಅವರು ನಮ್ಮವರೇ, ನೋ ಪ್ರಾಬ್ಲಮ್. ಅವರು ಚೆನ್ನಾಗಿ ಆಡಿದ್ರು ಅಂತ ಇವರು ಚೆನ್ನಾಗಿ ಆಡಿದ್ರು. ಸ್ನೇಹಿತರೆ, ನಿಮ್ಗೇನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ, ಮತ್ತು ಈ ಒಂದು ರಿವ್ಯೂ ಬಗ್ಗೆ? ಮತ್ತು ಫೈನಲ್ ಮ್ಯಾಚ್ ನ್ಯೂಜಿಲ್ಯಾಂಡ್ ವಿರುದ್ಧ ಇದೆ. ಯಾವ ರೀತಿ ಆಡ್ತಾರೆ ನಮ್ಮ ಭಾರತ ತಂಡ, ಆಡಿ ಇನ್ನೊಂದು ಕಪ್ಪನ್ನು ಗೆಲ್ತಾರೆ. ಒಂದು ವೇಳೆ ಭಾರತ ತಂಡ ಇನ್ನೊಂದು ಕಪ್ ಗೆದ್ದುಬಿಟ್ರೆ ನೋಡಿ, 3 ಕಪ್ ವರ್ಲ್ಡ್ ಕಪ್ನ ಗೆದ್ದಂಗಾಗುತ್ತೆ. ಅತಿ ಹೆಚ್ಚು ಕಪ್ ಗೆದ್ದಂತಹ ತಂಡ ಅದ್ಯಾವುದು ಅಂದರೆ ಭಾರತ ತಂಡ ಅಂತ ಆಗೋಗ್ಬಿಡುತ್ತೆ. ನಿಮ್ಗೇನಿಸುತ್ತೆ, ಭಾರತ ತಂಡ ನ್ಯೂಜಿಲ್ಯಾಂಡ್ ವಿರುದ್ಧ ಗೆಲ್ಲುತ್ತಾ ಅಥವಾ ಸೋಲುತ್ತಾ? ಕೆಳಗಡೆ ಕಾಮೆಂಟ್ ಮಾಡಿ.
ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.